ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಸಾಕಷ್ಟು ಜನ ಈ ನೋಟಿಫಿಕೇಷನ್ ಬಗ್ಗೆ ಭಾಳಷ್ಟು ಜನ ಕಾಯ್ತಾ ಇದ್ರಿ. ನಿಮ್ಗೆ ಒಂದು 5-6 ದಿನದ ಹಿಂದ್ಗಡೆ ನಾನು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮತ್ತು ASI ಅಂತ ಹೇಳ್ಕೇಸಿಂದ ಅವರೇ ಆದಂಥ ಅಸ್ಸಾಂ ರೈಫಲ್ಲು, ITBP, CRPF, SSB, CISF ಇವೆಲ್ಲ ಏನು ಫೋರ್ಸಸ್ಗಳದಾವಲ್ಲ, ಇವೆಲ್ಲ ಫೋರ್ಸಸ್ಗಳನ್ನು BSFನವರೇ ಕಂಡಕ್ಟನ್ನು ಮಾಡ್ತಾರೆ ನಿಮ್ಮ ರ್ಯಾಲಿಯನ್ನು ಅಂತ ಹೇಳ್ಕೇಸಿಂದ ನಾನು ಡೀಟೇಲ್ ಆದಂಥ ನಿಮಗೆ ಬೋರ್ಡ್ ಮೇಲೆ ಮಾಹಿತಿಯನ್ನು ತಿಳಿಸಿದ್ದೆ. ನೋಟಿಫಿಕೇಷನ್ 9ನೇ ತಾರೀಕು ಬರ್ತದೆ. 9ನೇ ತಾರೀಕು ಬಂದ ತಕ್ಷಣ ಹೈಟ್ ಏನಿರ್ತದೆ ಅದರಲ್ಲಿ ಕೂಡ ನಾನು ನಿಮ್ಗೆ ಬೋರ್ಡ್ ಮೇಲೆ ಕ್ಲಿಯರಾಗಿ ತಿಳಿಸಿದ್ದೆ. ನೋಟಿಫಿಕೇಷನ್ ಮುಖಾಂತರನೂ ನಿಮ್ಗೆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ತಿಳಿದುಕೊಡ್ರಿ. ಇವತ್ತೇ ನಿಮ್ಗೆ ಇದು ನೋಟಿಫಿಕೇಷನ್ ರಿಲೀಸ್ ಆಗಿದೆ. BSF ಲಾಗಿನ್ ವೆಬ್ಸೈಟ್ನಲ್ಲಿ ಹೋಗಿರ್ಬೇಕಾರೆ ಅಲ್ಲಿ ಹೋದರೆ ನಿಮ್ಗೆ ಈ ನೋಟಿಫಿಕೇಷನ್ ಕೂಡ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಸಿಗುತ್ತದೆ. ಈ ನೋಟಿಫಿಕೇಷನ್ನ ಡೀಟೇಲ್ ಮಾಹಿತಿಯನ್ನು ಅರ್ಥಪೂರ್ವಕವಾಗಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಯಾಕಂದರೆ ನೀವು ಅರ್ಧಂಬರ್ಧ ಈ ವಿಡಿಯೋನ ನೋಡಿದರೆ ನಿಮ್ಗೆ ಎಲಿಜಿಬಿಲಿಟಿ ಆಗ್ತಿರೋ ಇಲ್ಲೋ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೋ ಇಲ್ಲೋ, ಇದಕ್ಕೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಮಾಹಿತಿ ಏನೂ ಕೂಡ ನಿಮ್ಗೆ ಅರ್ಥಪೂರ್ವಕ ಆಗೋದೇ ಇಲ್ಲ. ಯಾವುದೇ ಒಂದು ಮಾಹಿತಿಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನೀವು ಯಾವುದೇ ಇವತ್ತು ಸ್ಟಡಿ ಆಗಿರಲಿ, ಯಾವುದೇ ಒಂದು ಕೆಲಸ ಆಗಿರಲಿ, ಏನೋ ಒಂದು ವರ್ಕ್ ಮಾಡ್ತಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಟ್ಟು ಅದನ್ನು ಕ್ಲಿಯರಾಗಿ ಮಾಡಿದರೆ ಕೂಡ ನಿಮ್ಗೆ ಅದು ಸಕ್ಸಸ್ ಕಾಣ್ತದೆ. ಅದೇ ಥರ ಇದು ಕೂಡ ಯಾವುದೇ ಒಂದು ವಿಡಿಯೋನ ನೋಡ್ತಾ ಇರಿ, ಯಾವುದೇ ಒಂದು ವರ್ಕ್ ಮಾಡ್ತಾಯಿರಿ, ಅದನ್ನು ನೀವು ಕ್ಲಿಯರಾಗಿ ಎಂಡ್ ಮಟ್ಟ ನೋಡ್ಕೊಂಡ್ರೆ ನಿಮ್ಗೆ ಅರ್ಥವಾಗುತ್ತೆ. ಈ ವಿಡಿಯೋನ ಯಾರಾದರೂ ನೀವು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯಬೇಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಹೈಟ್ ಕೂಡ ಜಾಸ್ತಿ BSF ಎಲ್ಲ ನೋಡ್ಕೊಂಡಿರ್ಬೋದು ನೀವು. ಸಾಕಷ್ಟು ನೋಟಿಫಿಕೇಷನ್ಗಳಾಗ್ತವೆ, ಅವಕ್ಕೆಲ್ಲ 170 ಸೆಂಟಿಮೀಟ್ರ್ ಹೈಟ್ ಬೇಕಾಗುತ್ತೆ. ಇದರಲ್ಲಿ ಹೈಟ್ ಕೂಡ ಕಡಿಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಂಥವೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಕೊಳ್ರಿ. ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂತಾರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 9/6/2024 ಅಂದರೆ ಇವತ್ತೇ ಸಂಡೇ ದಿನ ನಿಮ್ಗೆ ಮಧ್ಯ ಅಂದರೆ ಸ್ಟಾರ್ಟ್ ಆಗಿರ್ತೈತಿ ಅಪ್ಲಿಕೇಶನ್. ಕೊನೆಯ ದಿನಾಂಕ ಯಾವಾಗಪ್ಪ ಅಂತಾರೆ 8/7/2024 ರಾತ್ರಿ 12 ಗಂಟೆಗೆ ನಿಮ್ಗೆ ಅರ್ಜಿ ಆನ್ಲೈನ್ ಮುಖಾಂತರ ಸಲ್ಲಿಸುವ ಕೊನೆಯ ದಿನಾಂಕ ಕ್ಲೋಸ್ ಆಗುತ್ತೆ. ಇದರಲ್ಲಿ ನೋಡ್ಕೋಬೋದು ಯಾವ್ಯಾವ ಪೋಸ್ಟ್ಗಳಿದಾವಪ್ಪ ಅಂತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಟೆನೋಗ್ರಾಫರ್, ಕಮಾಂಡೆಂಟ್ ಸ್ಟೆನೋಗ್ರಾಫರ್, ಹೆಡ್ ಕಾನ್ಸ್ಟೇಬಲ್ ಮತ್ತು ಮಿನಿಸ್ಟ್ರಿಯಲ್ ಕಮಾಂಡೆಂಟ್ ಮಿನಿಸ್ಟ್ರಿಯಲ್ ಅಂತ ಹೇಳ್ಕೇಸಿಂದ. ಇದರಲ್ಲಿ ಹೆಡ್ ಕಾನ್ಸ್ಟೇಬಲ್ದಲ್ಲಿ 2 ಥರದ ಹುದ್ದೆಗಳು ಬರ್ತವೆ. ಹೆಡ್ ಕಾನ್ಸ್ಟೇಬಲ್ ಬೇರೆ ಮತ್ತು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಕೂಡ ಬೇರೆ. ಇದರಲ್ಲಿ ನೋಡ್ಕೊಡ್ರಿ, ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ನಲ್ಲಿ CAPF ಆ್ಯಂಡ್ ವಾರೆಂಟ್ ಆಫೀಸರ್ಸ್ ಅಂತ ಹೇಳ್ಕೇಸಿಂದ ಅಸ್ಸಾಂ ರೈಫಲ್ಸ್ನಲ್ಲಿ ಕರೀತಾರೆ. ಇದನ್ನು ವಾರೆಂಟ್ ಆಫೀಸರ್ಸ್ ಅಂತ ಹೇಳ್ಕೇಸಿಂದ, ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳ್ಕೇಸಿಂದ, ಹವಾಲ್ದಾರ್ ಅಂತ ಹೇಳ್ಕೇಸಿಂದ ಏನು ಕ್ಲರ್ಕನ್ನು ಕರೀತಾರೆ ಅದು ಓನ್ಲಿ ಅಸ್ಸಾಂ ರೈಫಲ್ಸ್ನಲ್ಲಿ ಕರೀತಾರೆ. ಅದು ಕೂಡ ಇಲ್ಲಿ ನಿಮ್ಗೆ ಡೀಟೇಲಾಗಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಅಸ್ಸಾಂ ರೈಫಲ್ಲು ಕೂಡ ಇದರಲ್ಲಿ ಕರೀತಾರೆ ಏನಂತ ಹೇಳ್ಕೇಸಿಂದ ನಿಮ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ. ನೋಡ್ಕೊಳ್ಬೋದು. ಇದರಲ್ಲಿ ಏನಪ್ಪ ಅಂದ್ರೆ ಪೇಮೆಂಟ್ ಎಷ್ಟು ಇರ್ತೈತಿ, 7th ಪೇ ಲೆವೆಲ್ ಆ್ಯಸ್ ಫರ್ 7th CPC ಅಂತ ಹೇಳ್ಕೇಸಿಂದ 7th ಪೇ ಅಂತ ನಿಮ್ಗೆ ಕೊಡ್ತಾರೆ. ಪೇಮೆಂಟ್ ಬಗ್ಗೆ ಯಾರೂ ಡೌಟನ್ನು, ಯಾಕಂದರೆ ಜಾಬ್ ಸಿಗೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಎಷ್ಟೋ ಯಾಕಾದರೂ ಪೇಮೆಂಟ್ ಪರವಾಗಿಲ್ಲ, ಜಾಬ್ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ. ಇಲ್ಲಿ ನೋಡ್ಕೋಬೋದು ಫೋರ್ಸಸ್ ವೈಸ್ ವೇಕೆನ್ಸೀಸ್ಗಳನ್ನು ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಟೆನೋಗ್ರಾಫರ್, ಕಮಾಂಡೆಂಟ್ ಸ್ಟೆನೋಗ್ರಾಫರ್ ಅಂತ ಹೇಳ್ಕೇಸಿಂದ ವಾರೆಂಟ್ ಆಫೀಸರ್. ಇಲ್ಲಿ ನೋಡ್ಕೋಬೋದು ಇವೆ BSF ಮೇಲ್ ಮತ್ತು ಫಿಮೇಲ್ನಲ್ಲಿ UR ಕ್ಯಾಟಗರಿ ಅವರಿಗೆ 2 ಹುದ್ದೆಗಳು, EWS ದವರಿಗೆ 2 ಹುದ್ದೆಗಳು, OBC ದವರಿಗೆ ಹುದ್ದೆಗಳಿರೋದಿಲ್ಲ, SC ದವರಿಗೆ 2, ST ದವರಿಗೆ 11 ಹುದ್ದೆಗಳು, ಟೋಟಲ್ ಆಗಿ 17 ಹುದ್ದೆಗಳನ್ನ ಇದರಲ್ಲಿ ಕರೆದಾರ. ನೆಕ್ಸ್ಟ್ ಅದೇ ಥರನಾಗಿ CRPFನಲ್ಲಿ ನೋಡ್ರಿ 21 ಹುದ್ದೆಗಳನ್ನು ಮೇಲ್ ಮತ್ತು ಫಿಮೇಲ್ದವ್ರಿಗೆ ಕರೆದಾರ. ITBPದಲ್ಲಿ ಮೇಲ್ ಕೆಡೆಟ್ಗಳಿಗೆ 56 ಹುದ್ದೆ, ಟೋಟಲ್ ಎಷ್ಟಪ್ಪ ಅಂತಾರೆ ಪುರುಷ ಮತ್ತು ಮಹಿಳೆಯರಿಗೂ ಕೂಡ 56 ಹುದ್ದೆಗಳನ್ನ ಕರೆದಾರ. ನೆಕ್ಸ್ಟ್ CISFನಲ್ಲಿ ಮೇಲ್ ಮತ್ತು ಫಿಮೇಲ್ದವರಿಗೆ 146 ಹುದ್ದೆಗಳನ್ನ ಕರೆದಾರ. ನೆಕ್ಸ್ಟ್ ಅದೇ ಥರನಾಗಿ SSB ಸಶಸ್ತ್ರ ಸೀಮಾ ಬಲ ಅಂತ ಹೇಳ್ಕೇಸಿಂದ ಪುರುಷ ಮತ್ತು ಮಹಿಳೆಯರಿಗೂ ಕೂಡಿ 3 ಹುದ್ದೆಗಳ ಇದರಲ್ಲಿ ಕರೆದಾರ. ಹೆಡ್ ಕಾನ್ಸ್ಟೇಬಲ್, ಮಿನಿಸ್ಟ್ರಿಯಲ್ ಕಮಾಂಡೆಂಟ್ ಮಿನಿಸ್ಟ್ರಿಯಲ್ ಅಂತ ಹೇಳ್ಕೇಸಿಂದ ಆ್ಯಂಡ್ ಹವಾಲ್ದಾರ್. ನೀವು ಅಸ್ಸಾಂ ರೈಫಲ್ಸ್ನಲ್ಲಿ ಕ್ಲರ್ಕನ್ನು ಹಾಕ್ತೀನಪ್ಪ ಅಂತಂದರೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. BSFನಲ್ಲಿ ಮೇಲ್ ಮತ್ತು ಫಿಮೇಲ್ ಪುರುಷ ಮತ್ತು ಮಹಿಳೆಯರಿಗೆ 302 ಹುದ್ದೆಗಳು. ನೆಕ್ಸ್ಟ್ CRPF ಮೇಲ್ ಮತ್ತು ಪುರುಷ ಮತ್ತು ಮಹಿಳೆಯರಿಗೆ 282 ಹುದ್ದೆಗಳು. ITBPನಲ್ಲಿ 163 ಹುದ್ದೆಗಳು. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೇಸಿಂದ ಸಾಕಷ್ಟು ನೋಡ್ಕೊಳ್ಬೋದು 496 ಹುದ್ದೆಗಳನ್ನ ಕರೆದಾರ. ಭರ್ಜರಿ ಅವಕಾಶ ಐತಿ. ಇಂಥ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡ್ರಿ. 2023ರಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ ಬರೆದು ಫಿಸಿಕಲ್ ಕಂಡಕ್ಟ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ
ಅಟೆಂಡ್ ಮಾಡಿದಿರಿ ಅಂತ ಅನ್ಕೋತೀನಿ. ಸೊ ಈ ಸರಿ ಬಿ ಎಸ್ ಎಫ್ನವರೇ ಈ ರಿಕ್ರೂಟ್ಮೆಂಟನ್ನು ನಡೆಸ್ತಾರೆ. ಯಾಕಪ್ಪ ಅಂತಂದ್ರೆ ಏನಾಗ್ತಿದೆಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಹೋಗುವಂಥ ತೊಂದರೆ ಕೂಡ ಕಡಿಮೆ ಆಯಿತು. ಒಬ್ಬರೇ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಗೆ ಅನಿಸ್ತಿದೆ ಸೊ ಅವ್ರವ್ರ ರಿಕ್ರೂಟ್ಮೆಂಟ್ನಲ್ಲಿ ಅವ್ರು ಏನೇನೋ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಪರಿಚಯ ಇದ್ದವ್ರನ್ನ ತೊಗೋತಾರೆ. ಅದೆಲ್ಲ ತಪ್ಪು ಕಲ್ಪನೆ. ನೋಡಿರಿ, ಡಿಫೆನ್ಸ್ನಲ್ಲಿ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಇರಲಿ, ನಿಮ್ಮ ಫಾದರ್ ಇರಲಿ, ಬ್ರದರ್ ಇರಲಿ, ಯಾವುದೂ ಇನ್ಫ್ಲೂಯೆನ್ಸ್ ಕೂಡ ಇದರಲ್ಲಿ ನಡೀತಿರೋದಿಲ್ಲ. ಅದನ್ನೆಲ್ಲ ತಲೆಯಿಂದ ತೆಗೆದು ಹಾಕಿಬಿಡ್ರಿ. ಅವ್ರು ಮಾಡಿಸ್ತಾರೆ, ಇವ್ರು ಮಾಡಿಸ್ತಾರೆ ಅನ್ನೋದನ್ನು ತೆಗೆದು ಹಾಕಿ ನಿಮ್ಮ ಬಗ್ಗೆ ನೀವು ಎಷ್ಟು ಎಫರ್ಟನ್ನು ಹಾಕಿ ಸ್ಟಡಿ ಮಾಡ್ತಿರಲ್ಲ ಅಷ್ಟು ನಿಮ್ಮ ಜಾಬಿಗೆ ನೀವು ನಿಯರ್ ಆಗ್ತೀರಿ. ಸೊ ಅವ್ರು ಮಾಡಿಸ್ತಾರೆ, ಅವರಿಗೆ 4 ಲಕ್ಷ ಕೊಡೋಣ, 5 ಲಕ್ಷ ಕೊಡೋಣ ಅಂತ ಅನ್ನೋದನ್ನು ಬಿಟ್ಕೊಂಡು ಕೇಸಿಂದ ಸ್ಟಡಿಯನ್ನು ಮಾಡಿರಿ. ಐ ಟಿ ಬಿ ಪಿನಲ್ಲಿ ಸಿ ಐ ಎಸ್ ಎಫ್ನಲ್ಲಿ ಆಯಿತು. ಎಸ್ ಎಸ್ ಬಿ ಸಶಸ್ತ್ರ ಸೀಮಾ ಬಲದಲ್ಲಿ 5 ಹುದ್ದೆಗಳನ್ನ ಕರೀತಾರೆ. ಅಸ್ಸಾಂ ರೈಫಲ್ ಎ ಆರ್ ಅಂತ ಕೊಟ್ಟಿದ್ದಾರಲ್ಲ, ನೀವು ಅಸ್ಸಾಂ ರೈಫಲನ್ನು ಬೇರೆ ಥರ ತಿಳ್ಕೊಬೇಡ್ರಿ. ಎ ಆರ್ ಅಂತಂದ್ರೇ ಕೂಡ ಮೀನಿಂಗ್ ಅಸ್ಸಾಂ ರೈಫಲ್ಸ್. 35 ಹುದ್ದೆಗಳನ್ನ ಅಸ್ಸಾಂ ರೈಫಲ್ಸ್ನಲ್ಲಿ ಕರೀತಾರೆ. ಸೊ ಡೀಟೇಲ್ ಆದಂಥ ನೋಟಿಫಿಕೇಷನ್ ನಿಮ್ಗೆ ಕಾಸ್ಟ್ ವೈಸ ತೋರಿಸಿದೆ ನಿಮ್ಗೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಷನ್ ಎಷ್ಟರ ಮಟ್ಟ ಇರಬೇಕು ನೋಡ್ಕೊಳ್ಬೋದು. 18ರಿಂದ 25 ಏಜಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು SC ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಏಜ್ ರಿಲ್ಯಾಕ್ಷನ್ ಬಗ್ಗೆ ನಿಮಗೆ ಎಲ್ಲದರಲ್ಲಿ ಕೂಡ CA ಪೇಪರ್ ಒಳಗಡೆ ನಿಮಗೆ ಇದರಲ್ಲಿ ಕೂಡ ಸೇಮ್ ಏಜ್ ರಿಲ್ಯಾಕ್ಷನನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದರಲ್ಲಿ ಯಾವ ಥರ ಅಪ್ಲೈ ಆಗ್ಬೋತಾರೆ, ಇವತ್ತೇ ಹೋಗಿರ್ಬೇಕಾರೆ. ಇವತ್ತು ಹೋಗೋಕೆ ಅಲ್ಲಪ್ಪ ಅಂದ್ರೆ ನೀವು ಕರೆಕ್ಟಾಗಿ ಒಂದು ಸಾರಿ ಅದಕ್ಕೆ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಗಳನ್ನ ಸೊ ಇಲ್ಲಿ https://bsf.gov.in ಅಂತ ಹೇಳಿದ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಆ ವೆಬ್ಸೈಟನ್ನು ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಲಾಗಿನ್ ಐಡಿಗೆ ಹೋಗುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂತಂದ್ರೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ನಿಮ್ಗೆ ಇರ್ತದೆ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮತ್ತು ಅವರು ಏನಪ್ಪ ಅಂತಾರೆ ಕಂಪ್ಲೀಟ್ ಸೆಂಟ್ರ್ಗಳನ್ನು ಕೊಟ್ಟಿರ್ತಾರೆ. ಸೆಂಟ್ರ್ಗಳನ್ನ ಎಲ್ಲೆಲ್ಲಿ ಸೆಂಟ್ರ್ಗಳಿದಾವೆ, ಸೊ ಬಟಾಲಿಯನ್ಗಳಿದಾವೆ, ಆ ಬಟಾಲಿಯನ್ಗಳಿಗೆ ನೀವು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಅಲ್ಲೇ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಯಾವುದಾದ್ರೂ ಒಂದು ಸೆಂಟ್ರ್ ಇದೆಯಾ? ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಕರ್ನಾಟಕದಲ್ಲಿ 2 ಸೆಂಟ್ರ್ಗಳಿದಾವೆ. BSF ಬೆಂಗಳೂರಿನಲ್ಲಿ ಕೂಡ ಇದೆ, ಯಲಹಂಕದಲ್ಲಿ. ನೆಕ್ಸ್ಟ್ CISF ಬೆಂಗಳೂರಲ್ಲಿ ಕೂಡ 2 ಸೆಂಟ್ರದಲ್ಲಿ ನಿಮ್ಗೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅವ್ರದ್ದು ರೂಲ್ ನಂಬರ್ ಅವ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡ್ರಿ. ಫಿಸಿಕಲ್ ನೋಡ್ಕೊಡ್ರಿ. ಫಿಸಿಕಲ್ ನಾನು ನಿಮಗೆ ಬೋರ್ಡ್ ಮೇಲೆ ತಿಳಿಸಿದೆ. ಸೊ ನೀವು ರೀಸೆಂಟ್ ನೋಟಿಫಿಕೇಷನ್ ಮುಖಾಂತರ ತಿಳಿಸಿ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರಿ. ಮೇಲ್ ಕ್ಯಾಂಡಿಡೇಟ್ಗಳಿಗೆ 165 ಸೆಂಟಿಮೀಟ್ರ್ ಇರಲೇಬೇಕಾಗುತ್ತೆ. ಮತ್ತು ಚೆಸ್ಟ್ ನೋಡ್ಕೋಬೋದು 77 82 ಸೆಂಟಿಮೀಟ್ರ್ ಮಟ್ಟ ನಿಮ್ಗೆ. ST ಕ್ಯಾಟಗರಿವರೆಗೆ 162 ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ ಹೈಟ್ ಇರಬೇಕಾಗುತ್ತೆ. ಅವ್ರಿಗೆ ಕೂಡ ಸೇಮ್ ಚೆಸ್ಟ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ವೇಟ್ ಬಗ್ಗೆ ಯಾರು ನಾರ್ಮಲಾಗಿ ಇರಲೇಬೇಕಾಗುತ್ತೆ. ರನ್ನಿಂಗ್ ನೋಡ್ಕೊಡ್ರಿ. 1600 ಮೀಟ್ರ್ ರನ್ನಿಂಗ್ ಇರ್ತೈತಿ. 6 ನಿಮಿಷ ನಿಮ್ಗೆ 6.5 ನಿಮಿಷ ಟೈಮಿಂಗ್ ಇರ್ತೈತಿ. ಆರಾಮ್ಸಾಗಿ ಕವರ್ ಮಾಡ್ಕೋಬೋದು. ಮಹಿಳೆಯರಿಗೆ 800 ಮೀಟ್ರ್ ರನ್ನಿಂಗ್ ಇರ್ತೈತಿ. 4:45 ಸೆಕೆಂಡ್ ನಿಮ್ಗೆ ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ. ಸೊ ಫಿಸಿಕಲ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಸೊ ಎಕ್ಸಾಮ್ ಸಿಲೆಬಸನ್ನು ಡೀಟೇಲ್ ಆದಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜ್ ಮತ್ತು 20 ಕ್ವಶನ್ಸ್ಗಳಿರ್ತಾವೆ. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂತೇಳಿ 20 ಕ್ವಶನ್ಸ್ಗಳು, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಅಂತೇಳಿ 20 ಕ್ವಶನ್ಸ್ಗಳು, ಕ್ಲರಿಕಲ್ ಆಪ್ಟಿಟ್ಯೂಡ್ ಅಂತೇಳಿ 20 ಕ್ವಶನ್ಸ್ಗಳು, ಕಂಪ್ಯೂಟರ್ ನಾಲೆಜ್ ಅಂತೇಳಿ 20 ಕ್ವಶನ್ಸ್ಗಳು. ಟೋಟಲ್ ಆಗಿ 100 ಕ್ವಶನ್ಸ್ಗಳಿರ್ತಾವೆ. 1 ಅವರ್ ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಎಷ್ಟಪ್ಪ ಅಂತಾರೆ 1 ತಾಸು 40 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದೆ. ನೆಕ್ಸ್ಟ್ ಇದರಲ್ಲಿ ಯಾವ ಥರಪ್ಪ ಅಂತಾರೆ ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದು ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜ್ನಲ್ಲಿ ಇರುತ್ತಪ್ಪ ಅಂತಾರೆ ಕನ್ನಡದಲ್ಲಿ ಇರೋಲ್ಲ. ನಿಮ್ಮ ಕಮೆಂಟ್ಸ್ಗಳನ್ನು ಇವೇ ಇರ್ತಾವೆ. ಕನ್ನಡದಲ್ಲಿ ಎಕ್ಸಾಮ್ ಇರುತ್ತಾ? ನೋ, ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ. ಹಿಂದಿ ಆ್ಯಂಡ್ ಇಂಗ್ಲೀಷ್ ಮಾತ್ರ ನಿಮ್ಗೆ ಎಕ್ಸಾಮ್ ಇರ್ತೈತಿ. ಸೊ ಆನ್ಲೈನ್ ಮುಖಾಂತರನೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಅದು ಎಲ್ಲ ಕೂಡ ಇರ್ತದೆ. ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ ಕಂಪ್ಯೂಟರ್ ಟೆಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. CBT ಅಂತೇಳಿ ಕಿಶಂದ ಡೀಟೇಲ್ ಆದಂಥ ಎಕ್ಸಾಮ್ ಬಗ್ಗೆಯೂ ನಿಮ್ಗೆ ಕೊಟ್ಟಿದ್ದಾರೆ. ಅದ್ರ ಮಾಹಿತಿಯನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ. ಕ್ಲರಿಕಲ್ ಆಪ್ಟಿಟ್ಯೂಡಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು, ಅದರಲ್ಲಿ ಯಾವ್ಯಾವ ಚಾಪ್ಟರ್ಗಳು ಏನಪ್ಪ ಅಂತ ಹೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೆಡಿಕಲ್ ಸ್ಕಿಲ್ ಟೆಸ್ಟ್ ಕೂಡ ಇರ್ತದೆ. ಸ್ಕಿಲ್ ಟೆಸ್ಟ್ ಆದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮ್ಗೆ ಮೆಡಿಕಲ್ ಕೂಡ ಇರ್ತದೆ. ಸೊ ಡೀಟೇಲಾಗಿ ಇದರಲ್ಲಿ ನೋಟಿಫಿಕೇಷನಲ್ಲಿ ಇದೆ. ಸೊ ನನ್ನ ಬೋರ್ಡ್ನಲ್ಲಿ ಕೂಡ ನಿಮ್ಗೆ ಆಲ್ಮೋಸ್ಟ್ ಎಲ್ಲವನ್ನು ತಿಳಿಸಿದ್ದೀನಿ. ಸೊ ಇದರಲ್ಲಿ ಕೂಡ ಒಂದು ಸಾರಿ ನಿಮ್ಗೆ ತಿಳಿಸ್ಬೇಕಂತ, ಯಾಕಂದ್ರೆ ನಾನು ಹೇಳಿದ್ದೆ ನಿಮ್ಗೆ ಹೇಳಿದ ತಕ್ಕ ಹಾಗೆ ನಾವು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಾನು ಆ ವಿಡಿಯೋನ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಬಂದ ತಕ್ಷಣವೇ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಅಂತೇಳಿ ಒಪ್ಕೊಂಡಿದ್ದೆ. ಅದಕ್ಕೋಸ್ಕರನ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಸೊ ಇಂಥವೆಲ್ಲ
ಜಾಬ್ಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕು ಅಂದ್ಕೊಂಡಿದ್ರೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಕವರ್ ಮಾಡ್ತಾಯಿದ್ದೀವಿ. ಎಲ್ಲವನ್ನು ನೋಡ್ತಾನೆ ಇರಿ, ಇದೇ ಥರ ಅಪ್ಡೇಟನ್ನು ನೀಡ್ತಾನೆ ಇರ್ತೀನಿ. ಸೊ ಯಾವುದೇ ಒಂದು ನಿಮ್ಗೆ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ, ಕಮೆಂಟ್ನ ಹಾಕಿರಿ. ಸೊ ನನಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಅಂದ್ರೆ ಸಾರಿ, ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿಸಿಂದ ಯಾರೂ ಬೇಜಾರು ಮಾಡ್ಕೊಳ್ಬೇಡ್ರಿ. ನಿಮ್ಗೆ ಇನ್ನೊಂದು ವಿಡಿಯೋವನ್ನು ಮಾಡಿ ನಾನು ತಿಳಿಸ್ಕೊಡ್ತೇನೆ, ಓಕೆನಾ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಸ್ನೇಹಿತರೆ, ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಸೊ ನೀವು ಇದೇ ಒಂದು ನನಗೆ ಸಪೋರ್ಟನ್ನು ಮಾಡಿರಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿರಿ. ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ, ಶೇರ್ ಮಾಡಿಕೊಡ್ರಿ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಏನು ನೋಡಿ ಈಗಲೇ ಹೋಗಿ ಅದನ್ನು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಾವು ಹಾಕುವಂಥ ಪ್ರತಿಯೊಂದು ಆಫೀಸಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಫಿಕೇಷನ್ಗಳು ನಿಮ್ಮ ಮುಂದೆನೇ ಬರ್ತಾನೆ ಇರ್ತಾವೆ. ಸೊ ಎಲ್ಲೂ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಿ. ಈ ಥರ ಎಲ್ಲ ನೋಟಿಫಿಕೇಷನ್ಗಳನ್ನ ನೋಡ್ಕೊಂಡಿದ್ರೆ ನಿಮ್ಗೆ 100%ಗೆ 70% ಜಾಬನ್ನ ಮಾಹಿತಿಗಳು ಗೊತ್ತಾಗ್ತಾನೆ ಇರ್ತಾವೆ. ಸೊ ಯಾರಾದರೂ ಈ ನೋಟಿಫಿಕೇಷನ್ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ದು, ಅಲ್ಲಿ ಹೋಗಿ ಜಾಯ್ನ್ ಆಗಿ ಈ PDF ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ನನ್ನ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.